ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಮಹಾಲಕ್ಷ್ಮಿ ಬೆಂಗಳೂರು. ಬ್ಯಾಕ್ ಏಕ್, ಬೆನ್ನು ನೋವು ಏನಕ್ಕೆ ಬರುತ್ತೆ? ಬೆನ್ನು ನೋವು ಬರೋದಕ್ಕೆ ತುಂಬ ಕಾರಣಗಳಿವೆ. ಸೊ ಸೆಟ್ ಆಫ್ ಪಾಸಿಟಿವ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಫಸ್ಟ್ ಸೆಟ್ ಅಂತ ಅಂದರೆ 3 ಇಂಪಾರ್ಟೆಂಟ್ ರೀಸನ್ಸ್. ಫಸ್ಟ್ ಇಸ್ ಇಫ್ ಇಟ್ ಈಸ್ ಎನಿ ಟೈಪ್ ಆಫ್ ಇಂಜುರಿ ಅಂತ ಹೇಳ್ತೀವಿ, ಆರ್ ಎನಿ ಟೈಪ್ ಆಫ್ ಮಸಲ್ ಸ್ಟ್ರೆಚ್ ಅಂತ ಹೇಳ್ತೀವಿ, ಆರ್ ಎನಿ ಟೈಪ್ ಆಫ್ ಡಿಜನರೇಟಿವ್ ಚೇಂಜಸ್ ಲೈಕ್ ಆರ್ಥ್ರೈಟಿಸ್, ಸಮ್ ಅದರ್ ಟೈಪ್ ಆಫ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಈ ಸೆಟ್ ಆಫ್ ಪಾಸಿಟಿವ್ ಫ್ಯಾಕ್ಟರ್ಸ್ ಇದ್ದಾಗಲೂ ಬ್ಯಾಕ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ಸೆಟ್ ಅಂತ ಅಂದಾಗ ಎನಿ ಟೈಪ್ ಆಫ್ ವೈಟಮಿನ್ ಡೆಫಿಷಿಯನ್ಸಿ, ವೈಟಮಿನ್ B6 ಡೆಫಿಷಿಯನ್ಸಿ, ವೈಟಮಿನ್ D ಡೆಫಿಷಿಯನ್ಸಿ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಈ ಥರ ಇದ್ದಾಗ ಕೂಡ, ಕೆಲವೊಬ್ಬರಿಗೆ ಐರನ್ ಡೆಫಿಷಿಯನ್ಸಿ, ಅನೇಮಿಯಾ ಇದ್ದಾಗ ಕೂಡ ಅವ್ರಿಗೆ ಬ್ಯಾಕ್ ಏಕ್ ಬರೋ ಚಾನ್ಸಸ್ ಇರುತ್ತೆ. ಥರ್ಡ್ ಸೆಟ್ ಆಫ್ ಪಾಸಿಟಿವ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಫಿಮೇಲ್ ಸ್ಪೆಷಲಿ ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ತೀವಿ, ಪ್ರೆಗ್ನೆನ್ಸಿ ಆಗಿರಬಹುದು, ಪೋಸ್ಟ್ ಆಪರೇಟಿವ್ ಕೇಸಸ್ ಅಂತ ಹೇಳ್ತೀವಿ. ಸೆಕೆಂಡ್ ಎನಿ ಟೈಪ್ ಆಫ್ ಪೆಲ್ವಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಡ್ಯೂರಿಂಗ್ ಮೆನ್ಸಸ್ ಅಂತ ಹೇಳ್ತೀವಿ, ಡಿಸ್ಮೆನ್ಯೂರಿಯಾ ಅಂತ ಹೇಳ್ತೀವಿ. ದೀಸ್ ಟೈಪ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಸ್ ಆಗಿರಬಹುದು, ಅಥವಾ ಪೆಲ್ವಿಕ್, ವಾಟ್ ವಿ ಕಾಲ್ ಇಟ್ ಆಸ್ ಅ ಪೆಲ್ವಿಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಈ ಥರ ಇದ್ದಾಗ ಕೂಡ ನಿಮಗೆ ಬ್ಯಾಕ್ ಏಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ವಾಟ್ ವಿ ಹ್ಯಾವ್ ಟು ಡೂ ಟು ಮ್ಯಾನೇಜ್ ದಿಸ್? ಈಗ ಫಾರ್ ಎಕ್ಸಾಂಪಲ್, ಈಗ ಮೆನ್ಸಸ್ಸಲ್ಲಿ ನಮ್ಗೆ ರೆಗ್ಯುಲರ್ ಆಗಿ ಬರ್ತಾ ಇದೆ, ಕಂಟಿನ್ಯೂಯಸ್ ಪೋಸ್ಚರ್ ಪ್ರಾಬ್ಲಮ್ಸ್ ಇರುತ್ತೆ ಒಬ್ಬರೊಬ್ಬರಿಗೆ. ಸೊ ಆ ಥರದಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಸೊ ಈ ಥರ ನಮಗೆ ರುಟೀನ್ ಆಗಿ ಬರೋ ಬ್ಯಾಕ್ ಏಕ್ಗೆ ನಾವು ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೋಬಹುದು, ದ್ಯಾಟ್ ಐ ಕ್ಯಾನ್ ಟೆಲ್ ಯು. ರುಟೀನ್ ಆಗಿ ಬರುವಂಥ ಬ್ಯಾಕ್ ಏಕ್ಗೆ ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು? ಆಸನಾಸ್ ಅಂತ ಹೇಳ್ತೀವಿ. ಎಲ್ಲ ಪೋಸ್ಚರಲ್ಲಿ ಒಂದೊಂದು ಆಸನಗಳು ಹೇಳ್ಕೊಡ್ತೀನಿ. ಫಸ್ಟ್ ಆಸನ, ನಿಂತಲ್ಲಿ ಫಾರ್ವರ್ಡ್ ಆ್ಯಂಡ್ ಬೆಂಡಿಂಗ್ ಆ್ಯಂಡ್ ಬ್ಯಾಕ್ವರ್ಡ್ ಬೆಂಡಿಂಗ್ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀವಿ. ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಬೆಂಡಿಂಗ್ ಎಕ್ಸಸೈಸಸ್. ಆ್ಯಂಡ್ ಫಸ್ಟ್ ಆ್ಯಂಡ್ ಇಸ್ ಪಾದಹಸ್ತಾಸನ ಮಾಡಿ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್, ಕುತ್ಕೊಂಡಲ್ಲಿ ಅಂದರೆ ಸಿಟ್ಟಿಂಗ್ ಪೋಸ್ಚರ್ ಅಂತ ಬಂದಾಗ ವಕ್ರಾಸನ ಮಾಡಿ ಮತ್ತು ಉಷ್ಟ್ರಾಸನ ಮಾಡಿ ಅಂತ ಹೇಳ್ತೀವಿ. ಆ್ಯಂಡ್ ಥರ್ಡ್ ಅಂದರೆ ಪ್ರೋನ್ ಪೋಸ್ಚರ್ ಅಂತ ಹೇಳ್ತೀವಿ. ಪ್ರೋನ್ ಪೋಸ್ಚರಲ್ಲಿ ಭುಜಂಗಾಸನ ಮಾಡಿ ಧನುರಾಸನ ಮಾಡಿ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟ್ ಸುಪೈನ್ ಪೋಸ್ಚರ್ ಅಂತ ಹೇಳ್ತೀವಿ, ಶವಾಸನ ಮಾಡಿ ಅಂತ ಹೇಳ್ತೀವಿ. ಸೊ ಇಫ್ ಇಟ್ ಈಸ್ ಎನಿ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂ ಇದ್ದಾಗ, ಅಥವಾ ಹಲಾಸನ ಮಾಡಿ ಅಂತ ಹೇಳ್ತೀವಿ. ಈ ಥರ ಡೇ ಟು ಡೇ ರುಟೀನ್ ಆ್ಯಕ್ಟಿವಿಟೀಸಲ್ಲಿ ಅವರ್ ಸ್ಪೈನ್ ಈಸ್ ಆಲ್ವೇಸ್ ಇನ್ ವರ್ಕಿಂಗ್ ಸ್ಟೇಟ್ ಅಂತ ಹೇಳ್ತೀವಿ. ಯಾವಾಗಲೂ ನೀವು ಕಿಚನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೂ, ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ, ಅಥವಾ ಬೇರೆ ಬೇರೆ ಕಡೆ ನಿಮ್ಮ ಪ್ರೊಫೆಷ್ನಲ್ ವರ್ಕ್ ಮಾಡಬೇಕಾದಾಗ ಕೂಡ, ಇನ್ ಎವ್ರಿ ವೇ, ಇನ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟಿ ಅವರ್ ಸ್ಪೈನ್ ಈಸ್ ಇನ್ವಾಲ್ವ್ಡ್ ಅಂತ ಹೇಳ್ತೀವಿ. ಸ್ಪೈನ್ ಈಚ್ ಆ್ಯಂಡ್ ಎವ್ರಿ ಟೈಮಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ನಾವು ಸ್ಪೈನ್ಗೆ ಹೆಲ್ದಿಯಾಗಿಡಬೇಕು, ಸ್ಪೈನ್ಗೆ ನಾವು ರಿಲ್ಯಾಕ್ಸೇಷನ್ ಕೊಡಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ದೀಸ್ ಟೈಪ್ ಆಫ್ ಆಸನಾಸ್. ಯಾಕಂದರೆ ಇದು ನಮಗೆ ಸ್ವಲ್ಪ ಸ್ಪೈನ್ ರಿಲ್ಯಾಕ್ಸ್ ಆದಾಗ ಮತ್ತೆ ನಾವು ನೆಕ್ಸ್ಟ್ ಡೇ ನಾರ್ಮಲ್ ರುಟೀನ್ ಆ್ಯಕ್ಟಿವಿಟೀಸನ್ನು ಮಾಡ್ಬೋದು. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಬಂದಾಗ ಬ್ಯಾಕ್ ಏಕ್ ಇರೋರು ದೀಸ್ ಆಸನಾಸ್ ಶುಡ್ ಬಿ ಡನ್ ಅಂತ ಹೇಳ್ತೀವಿ. ವೆನ್ ಇಟ್ ಕಮ್ಸ್ ಟು ನ್ಯೂಟ್ರಿಷನ್, ವೆನ್ ಇಟ್ ಕಮ್ಸ್ ಟು ಅ ಡಯಟ್ ಅಂತ ಬಂದಾಗ ವೈಟಮಿನ್ C ರಿಚ್ ಫುಡ್ ತೊಗೊಳ್ಳಿ ಅಂತ ಹೇಳ್ತೀವಿ. ವೈಟಮಿನ್ C ರಿಚ್ ಫುಡ್ ಇಸ್ ರಿಚ್ ಇನ್ ಕೊಲಾಜಿನ್. ಆ ಕೊಲಾಜಿನ್ ಕಂಟೆಂಟ್ ಏನು ಮಾಡುತ್ತೆ, ಈ ಟೆಂಡಾನ್ಸ್, ಲಿಗಮೆಂಟ್ಸ್, ಕಾರ್ಟಿಲೇಜನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ದಿಸ್ ವಿಲ್ ಗಿವ್ ಯು ಅ ಗುಡ್ ರಿಲ್ಯಾಕ್ಸೇಷನ್ ಟು ಯುವರ್ ಬಾಡಿ. ಅದಕ್ಕೋಸ್ಕರ ವಿಟಮಿನ್ C ರಿಚ್ ಫುಡ್ ತೊಗೊಳ್ಳಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಸ್ಟೆಬಿಲಿಟಿ ಕೊಡುತ್ತೆ ಇದು. ವಿಟಮಿನ್ C ರಿಚ್ ಫುಡ್ ಗಿವ್ಸ್ ಅ ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್, D ವಿಟಮಿನ್ಸ್ ರಿಚ್ ಫುಡ್ ತೊಗೊಳ್ಳಿ ಅಂತ ಹೇಳ್ತೀವಿ. ಲೈಕ್ ಫಿಗ್ಸ್ ಆಗಿರಬಹುದು, ಆಲ್ಮಂಡ್ಸ್ ಆಗಿರಬಹುದು, ಡೈರಿ ಪ್ರಾಡಕ್ಟ್ಸ್ ಆಗಿರಬಹುದು. ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಳ್ಳಿ ಅಂತ ಹೇಳ್ತೀವಿ. ಸೋಯಾ ಆಗಿರಬಹುದು, ಚಿಯಾ ಸೀಡ್ಸ್ ಆಗಿರಬಹುದು, ಎನಿ ಅದರ್ ಸೀಡ್ಸ್ ಲೈಕ್ ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತೀವಿ. ಈ ಥರ ಸೀಡ್ಸನ್ನು ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತೀವಿ. ಇನ್ ಎನಿ ಫಾರ್ಮ್ ಅಂತ ಹೇಳ್ತೀವಿ, ಒಂದೇ ಫಾರ್ಮ್ ಅಂತಲ್ಲ, ಇನ್ ಎನಿ ಫಾರ್ಮ್ ಯು ಕ್ಯಾನ್ ಹ್ಯಾವ್ ದಿಸ್ ಟೈಪ್ ಆಫ್ ಫುಡ್ಸ್ ಅಂತ ಹೇಳ್ತೀವಿ. ಸೊ ವೆನ್ ಇಟ್ ಕಮ್ಸ್ ಟು ಅ ರೆಸಿಪೀಸ್, ನಮಗೆ ಪರ್ಟಿಕ್ಯುಲರ್ ರೆಸಿಪೀಸ್ ಹೇಳಿ ಅಂತಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, 1 ಗ್ಲಾಸ್ ಆಫ್ ವಾರ್ಮ್ ಮಿಲ್ಕ್ ತೊಗೊಳ್ಳಿ. ಅದಕ್ಕೆ ಮೇಥಿ ಸೀಡ್ ಪೌಡ್ರ್ ಆ್ಯಡ್ ಮಾಡಿ. ಮೇಥಿ ಸೀಡ್ ಈಸ್ ಅನ್ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಹೇಳ್ತೀವಿ. ಸೊ ಇದನ್ನು ಎನಿ ಸ್ವೆಲ್ಲಿಂಗ್, ಆ ಥರ ಬ್ಯಾಕ್ ಏಕಲ್ಲಿ ಎನಿ ಇನ್ಫ್ಲಮೇಟರಿ ಚೇಂಜಸ್ ಇದ್ದಾಗ ಬ್ಯಾಕ್ ಏಕ್ ಬರ್ತಾ ಇದೆ ಅಂತ ಅಂದರೆ ಬ್ಯಾಕ್ ಏಕ್ ಕಮ್ಮಿ ಮಾಡೋದಕ್ಕೆ ಇನ್ಸ್ಟಂಟಾಗಿ ರಿಲೀಫ್ ಮಾಡುತ್ತೆ. ಮೇಥಿ ಟೀ ಅಂತ ಹೇಳ್ತೀವಿ. ಯಾರಿಗೆ ಹಾಟ್ ಬೆವರೇಜಸ್ ಕುಡಿಬೇಕು ಅನ್ನೋ ಆಸೆ ಇರುತ್ತೆ, ಸೊ ಟೀ ಕಾಫಿ, ಅವರಿಗೆ ಮೇಥಿ ಟೀ ತೊಗೊಳ್ಳಿ ಅಂತ ಹೇಳ್ತೀವಿ. ಯಾರಿಗೆ ಮಿಲ್ಕ್ ತೊಗೊಳ್ಳೋದಿದೆ, ಮಿಲ್ಕಲ್ಲಿ 1/2 ಟೀಸ್ಪೂನ್ಸ್ ಆಫ್ 1 glass of milk with 1/2 teaspoon of or 1 teaspoon of methi seed powder with some drops of honey just for a taste.
ಮಿಕ್ಸ್ ಇಟ್ ಆ್ಯಂಡ್ ಡ್ರಿಂಕ್ ಇಟ್ ಅಂತ ಹೇಳ್ತೀವಿ. ಸೊ ಅದರ್ ಅಂತ ಬಂದಾಗ ನಾವು ಹಲೀಮ್ ಸೀಡ್ಸ್ ಕೂಡ ನಿಮಗೆ ಬ್ಯಾಕೇಕಲ್ಲಿ ಹೆಲ್ಪ್ ಆಗುತ್ತೆ. ಹಲೀಮ್ ಸೀಡ್ಸ್ ಅಂತ ಅಂದರೆ ಅಳವಿ ಬೀಜ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ದ್ಯಾಟ್ ವಿಲ್ ಆಲ್ಸೋ ಹೆಲ್ಪ್ ಯು ಟು ರೆಡ್ಯೂಸ್ ಯುವರ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಇವತ್ತಿಗೆ ಇಷ್ಟು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.